ಆತ್ಮೀಯ ಪ್ರಿಯ ವೀಕ್ಷಕರೇ ಹಾಗೂ ನನ್ನ ಶಿಲ್ಪಾ ಕಂಪ್ಯೂಟರ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಚಂದಾದಾರರಿಗೆ ಹೃದಯಪೂರ್ವಕ ನಮಸ್ಕಾರದೊಂದಿಗೆ ಮತ್ತೊಮ್ಮೆ ಇಂದಿನ ವಿಡಿಯೋಗೆ ಸ್ವಾಗತ. ವೀಕ್ಷಕರೇ, ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ವಿಡಿಯೋವನ್ನು ಕೊನೆವರೆಗೂ ನೋಡಿ. ವಿಡಿಯೋವನ್ನು ಪೂರ್ತಿ ನೋಡಿದರೆ ಮಾತ್ರ ನಿಮಗೆ ಪ್ರತಿಯೊಂದು ವಿಷಯವೂ ಕೂಡ ಅರ್ಥವಾಗುತ್ತದೆ. ಇಲ್ಲವಾದರೆ ಪೂರ್ಣ ಮಾಹಿತಿ ನಿಮಗೂ ತಿಳಿಯುವುದಿಲ್ಲ. ಆದ್ದರಿಂದ ಪೂರ್ಣ ವಿಡಿಯೋ ನೋಡಿ. ಬನ್ನಿ ಮತ್ತೊಂದು ಹೊಸ ಸರ್ಕಾರದ ಅಧಿಸೂಚನೆಯ ಬಗ್ಗೆ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ಡಿಗ್ರಿ ಕಂಪ್ಲೀಟ್ ಆಗಿರೋರಿಗೆ ನಮ್ಮ SBI ಬ್ಯಾಂಕಿನಿಂದ 996 ಹುದ್ದೆಗಳಿಗೆ ಹೊಸ ನೇಮಕಾತಿಯನ್ನು ಹೊರಡಿಸಿದ್ದಾರೆ. ಬನ್ನಿ ಯಾವ್ಯಾವ ಪೋಸ್ಟ್ ಇದೆ, ಕ್ವಾಲಿಫಿಕೇಷನ್ ಏನು, ಡೇಟು ಯಾವಾಗ, ಪ್ಲೇಸು ಎಲ್ಲಿ, ಅಪ್ಲಿಕೇಶನ್ ಪ್ರೋಸೆಸ್ ಹೇಗೆ, ಅಪ್ಲಿಕೇಶನ್ ಹಾಕುವ ವಿಧಾನ ಹೇಗೆ ಮತ್ತು ಯಾವ ಕಡೆ ದಿನಾಂಕ ಮತ್ತು ಪ್ರೊಸೆಸಿಂಗ್ ಫೀಸ್ ಅಂದರೆ ಅಪ್ಲಿಕೇಶನ್ ಶುಲ್ಕ ಎಷ್ಟಿರುತ್ತೆ, ಯಾರ್ಯಾರು ಎಲಿಜಿಬಲ್ ಆಗಿದ್ದಾರೆ, ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ನಮ್ಮ ರಾಷ್ಟ್ರದ ಅಗ್ರಗಣ್ಯದಲ್ಲಿರ್ತಕ್ಕಂಥ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂದರೆ SBI ಕೆಲವೊಂದು ಡಿಫ್ರೆಂಟ್ ವಿಭಾಗದಲ್ಲಿ 996 ಸ್ಪೆಷಲಿಸ್ಟ್ ಕೇಡರ್ ಆಫೀಸರ್ ಅಂದರೆ SCO ಹುದ್ದೆಗಳಿಗೆ ಪ್ರತಿಭಾವಂತ ಅಭ್ಯರ್ಥಿಗಳಿಂದ ಈ ಒಂದು ಹೊಸ ನೇಮಕಾತಿಯನ್ನು ಆರಂಭ ಮಾಡಿದೆ. ಈ ಒಂದು ಆಸಕ್ತ ಅಭ್ಯರ್ಥಿಗಳು ನೇರವಾಗಿ ಬ್ಯಾಂಕಿನ ಲಿಂಕ್ ಮುಖಾಂತರ ಅಪ್ಲಿಕೇಶನನ್ನು ಹಾಕ್ಬೋದು. ಮೊದಲಿಗೆ SBI ಸ್ಪೆಷಲಿಸ್ಟ್ ಆಫೀಸರ್ SO ನೇಮಕಾತಿ 2025 ಅಧಿಸೂಚನೆಯಲ್ಲಿ ಒಟ್ಟು 996 ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಈ ಒಂದು ನೋಟಿಫಿಕೇಷನನ್ನು ಅಧಿಕೃತವಾಗಿ ರಿಲೀಸ್ ಮಾಡಿದ್ದಾರೆ. ಇದು ಡಿಸೆಂಬರ್ 2ನೇ ತಾರೀಕು ರಿಲೀಸ್ ಮಾಡಿರ್ತಕ್ಕಂಥ ಅಧಿಸೂಚನೆ ಆಗಿರುತ್ತೆ. ಇದು VP ಅಂದರೆ ವೆಲ್ತ್ SRM ಪೋಸ್ಟು, AVP ವೆಲ್ತಲ್ಲಿ RM ಪೋಸ್ಟು ಮತ್ತು ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ CRE ಪೋಸ್ಟ್ಗಳನ್ನು ಒಳಗೊಂಡಂತೆ ಒಟ್ಟು ಟೋಟಲ್ 996 ಅಪ್ಲಿಕೇಶನ್ ಆಗಿರುತ್ತೆ. ಇದನ್ನು ನೀವು www.sbi.co.in ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ. ಇದು ಸಂಪೂರ್ಣವಾಗಿ ಸರ್ಕಾರದ ಹುದ್ದೆಗಳಾಗಿರ್ತವೆ. ಹುದ್ದೆಗಳ ವಿವರವನ್ನು ನೋಡೋಣ. VP ವೆಲ್ತ್ ಡಿಪಾರ್ಟ್ಮೆಂಟ್ನಲ್ಲಿ VP SRM ಹುದ್ದೆಗಳಿಗೆ ಒಟ್ಟು 506 ಪೋಸ್ಟಿಂಗ್ ಇದೆ. ಇನ್ನು ಅಸಿಸ್ಟೆಂಟ್ ವೆಲ್ತ್ ಅಂದರೆ AVP ಇದಕ್ಕೆ RM ಹುದ್ದೆಗಳಿಗೆ 206 ಪೋಸ್ಟ್ಗಳಿರ್ತವೆ. ಕಸ್ಟಮರ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ CRE ಪೋಸ್ಟ್ಗಳಿಗೆ 284 ಪೋಸ್ಟಿಂಗ್ಸ್ ಇರುತ್ತೆ. ನಂಬರ್ ಆಫ್ ಟೋಟಲ್ ಪೋಸ್ಟಿಂಗ್ಸು 996 ಆಗಿರುತ್ತೆ. ಈಗ ಶೈಕ್ಷಣಿಕ ಮತ್ತು ಅನುಭವದ ಅರ್ಹತೆಯನ್ನು ನೋಡೋದಾದರೆ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಇಚ್ಛಿಸುವ ಅಭ್ಯರ್ಥಿಗಳು ಪದವಿ ಶಿಕ್ಷಣ ಪೂರ್ಣಗೊಳಿಸಿರಬೇಕು, ಅಂದರೆ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ಇದರ ಜೊತೆಗೆ ಬ್ಯಾಂಕ್ ಪ್ರಕಟಿಸಿದ ಅಧಿಸೂಚನೆಯಲ್ಲಿ ನಮೂದಿಸಲಾಗಿರುವಂತೆ ಸಂಬಂಧಿತ ಕ್ಷೇತ್ರದಲ್ಲಿ ನಿರ್ದಿಷ್ಟ ಅನುಭವವೂ ಕೂಡ ಅಗತ್ಯವಿರುತ್ತದೆ. ಪ್ರತಿ ಹುದ್ದೆಗೆ ಅದರದೇ ಅನುಗುಣವಾದ ನಿಖರವಾದ ಅರ್ಹತಾ ಮಾನದಂಡಗಳನ್ನು ಈ ಒಂದು ನೋಟಿಫಿಕೇಷನಲ್ಲಿ ಕೊಡಲಾಗಿದೆ. ಅದಕ್ಕೆ ತಕ್ಕಂತೆ ನೀವು ಎಲಿಜಿಬಲ್ ಆಗಬೇಕಾಗುತ್ತೆ. ಎಲಿಜಿಬಲ್ ಇದ್ದರೆ ಮಾತ್ರ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ. ನೀವು ಈ ಒಂದು ನೋಟಿಫಿಕೇಷನನ್ನು ನೋಡೋದಾದರೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ. ಅದ್ರ ಮುಖಾಂತರ ನೀವು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಫಿಷಿಯಲ್ ನೋಟಿಫಿಕೇಷನನ್ನು ನಾವಲ್ಲಿ PDF ಕೊಟ್ಟಿರ್ತೀವಿ. ಅದರಲ್ಲಿ ನೀವು ಅಧಿಸೂಚನೆಯನ್ನು ನೋಡ್ಕೊಳ್ಳಿ. ಅದರಲ್ಲಿ ಎಲಿಜಿಬಲ್ಲು ಮತ್ತು ಸರ್ವಿಸ್ ಹಿಸ್ಟ್ರಿ ಅಥವಾ ಎಕ್ಸ್ಪೀರಿಯನ್ಸು, ಎಜುಕೇಷನ್ನು ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡಲಾಗಿದೆ. ಇದು ನೋಡ್ಕೊಂಡು ನೀವು ಅರ್ಜಿಯನ್ನು ಹಾಕಬೇಕಾಗುತ್ತೆ. ನೇಮಕಾತಿಯ ಪ್ರಕ್ರಿಯೆ ಹೇಗಿರುತ್ತೆ ಮತ್ತು ಇಂಪಾರ್ಟೆಂಟು ಡೇಟ್ಗಳನ್ನ ನೋಡ್ಕೊಂಬೋಣ. ಇದರ ಪ್ರಕ್ರಿಯೆ ಹೇಗಿರುತ್ತೆ ಅಂತ ನೋಡೋದಾದರೆ ನೀವು ಒಂದು ಸಂದರ್ಶನ ಇರುತ್ತೆ, ಅಂದರೆ ಇಂಟರ್ವ್ಯೂ ಇರುತ್ತೆ. ಇಂಟರ್ವ್ಯೂನಲ್ಲೇ ಕೂಡ ನಿಮಗೆ ಒಂದು ವ್ಯಕ್ತಿತ್ವ ಪರೀಕ್ಷೆ ಅಂತ ಮಾಡ್ತಾರೆ. ಅದ್ರ ಮುಖಾಂತರ ನೀವು ಸೆಲೆಕ್ಷನ್ ಆಗುತ್ತೆ. ಯಾವುದೇ ರೀತಿಯಾದಂಥ ಲಿಖಿತ ಪರೀಕ್ಷೆ ಇರೋದಿಲ್ಲ, ಅಂದರೆ ರೈಟಿಂಗ್ ಎಕ್ಸಾಮ್ ಯಾವುದೂ ಇರೋದಿಲ್ಲ. ಹಾಗಾಗಿ ನೇರವಾಗಿ ನಿಮಗೆ ಇಂಟರ್ವ್ಯೂ ಮುಖಾಂತರನೇ ಈ ಒಂದು ಮೆರಿಟ್ ಮುಖಾಂತರ ಆಯ್ಕೆ ಮಾಡಲಾಗುತ್ತೆ. ನೆಕ್ಸ್ಟು ಅಧಿಸೂಚನೆ ಪ್ರಕಟ ಆಗಿರ್ತಕ್ಕಂಥ ದಿನಾಂಕ ನೋಡೋದಾದರೆ ಡಿಸೆಂಬರ್ 2ನೇ ತಾರೀಕು 2025ನೇ ಇಸ್ವಿಯಲ್ಲಿ ಈ ಒಂದು ಅಧಿಕೃತವಾಗಿ ಅಧಿಸೂಚನೆ ಪ್ರಕಟಣೆಯಾಗಿದೆ. ಆನ್ಲೈನ್ ಅಪ್ಲಿಕೇಶನ್ ಪ್ರಾರಂಭ ಆಗಿರೋದು ಕೂಡ ಡಿಸೆಂಬರ್ 2ನೇ ತಾರೀಕು 2025ರಲ್ಲಿ. ಇನ್ನು ಅಪ್ಲಿಕೇಶನ್ ಹಾಕಲಿಕ್ಕೆ ಲಾಸ್ಟ್ ಡೇಟ್ ಬಂದು ಇದೇ ಡಿಸೆಂಬರ್ 23, 2025ಕ್ಕೆ ಲಾಸ್ಟ್ ಡೇಟ್ ಆಗುತ್ತೆ. ಇನ್ನು ಅಮೌಂಟ್ ಪೇ ಮಾಡಲಿಕ್ಕೆ ಅಂದರೆ ಅಪ್ಲಿಕೇಶನ್ ಫೀಸ್ ಇರುತ್ತಲ್ಲ ಅದನ್ನು ಕ್ಲೋಸ್ ಮಾಡಲಿಕ್ಕೆ 25ನೇ ತಾರೀಕು ಇದೇ ತಿಂಗಳು ಕ್ಲೋಸ್. ಈ ಒಂದು ಅಪ್ಲಿಕೇಶನ್ ಹಾಕಲಿಕ್ಕೆ ಏಜ್ ಲಿಮಿಟ್ಟು ಮತ್ತು ರಿಲ್ಯಾಕ್ಸೇಷನ್ ಏನಾದರೂ ನೋಡೋದಾದರೆ ಮೇ 1, 2025ರಂತೆ ಅಂದರೆ ಮೇ ತಿಂಗಳು 1ನೇ ತಾರೀಕಿಗೆ ಅನ್ವಯವಾಗುವಂತೆ ಅಭ್ಯರ್ಥಿಯ ವಯಸ್ಸು ಕನಿಷ್ಠ 20 ವರ್ಷ, ಗರಿಷ್ಠ 42 ವರ್ಷದೊಳಗಡೆ ಇರಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಆಗಲಿಕ್ಕೆ 20 ವರ್ಷದಿಂದ 42 ವರ್ಷವನ್ನು ಕೊಟ್ಟಿದ್ದಾರೆ.
ಹಾಗೆ ಮೀಸಲಾತಿ ವರ್ಗದ ಅಭ್ಯರ್ಥಿಗಳಿಗೆ ನೋಡೋದಾದರೆ OBC ವರ್ಗಗಳಿಗೆ 3 ವರ್ಷ ರಿಲ್ಯಾಕ್ಸೇಷನ್ ಕೊಟ್ಟಿದ್ದಾರೆ. ಅಂದರೆ 42+3 ಇರುತ್ತೆ. SC STನವ್ರಿಗೆ 42+5 ಇರುತ್ತೆ, 5 ವರ್ಷ ರಿಯಾಯಿತಿ ಇರುತ್ತೆ. ನೆಕ್ಸ್ಟು ವಿಕಲಚೇತನ ಅಭ್ಯರ್ಥಿಗಳು PWD ಸ್ಟೂಡೆಂಟ್ಸ್ಗೆ 10 ವರ್ಷ ರಿಯಾಯಿತಿ ಇರುತ್ತೆ. ಅಂದರೆ 42+10 ಹಾಕ್ಬೋದು. ನೆಕ್ಸ್ಟ್ ಪೇಮೆಂಟ್ ನೋಡೋದಾದರೆ OBC EWS ಮತ್ತು ಜನರಲ್ನವ್ರಿಗೆ 750 ರೂಪಾಯಿ ಪೇಮೆಂಟ್ ಇರುತ್ತೆ. SC ST ಮತ್ತು ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಗೆ ಶುಲ್ಕ ಯಾವುದೇ ರೀತಿಯಾದಂಥ ಶುಲ್ಕವನ್ನು ಇರೋದಿಲ್ಲ. ಶುಲ್ಕ ರಹಿತವಾಗಿ ಅಂದರೆ ವಿನಾಯಿತಿ ಕೊಡಲಾಗಿದೆ. ಅಂದರೆ ಅವರಿಗೆ ಫ್ರೀಯಾಗಿರುತ್ತೆ. SC ST ಮತ್ತು PWD ಅಂದರೆ ಹ್ಯಾಂಡಿಕ್ಯಾಪ್ ಸ್ಟೂಡೆಂಟ್ಗೆ ಫ್ರೀ ಇರುತ್ತೆ. ಜನರಲ್ನವ್ರಿಗೆ, OBCನವ್ರಿಗೆ, EWSನವ್ರಿಗೆ 750 ರೂಪಾಯಿ ಫೀಸ್ ಇರುತ್ತೆ. ಇದನ್ನು ಆನ್ಲೈನ್ ಮುಖಾಂತರನೇ ನೀವು ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟು ಮೇಯ್ನ್ ಇಂಪಾರ್ಟೆಂಟ್ ಇದು ಅಪ್ಲಿಕೇಶನ್ ಹಾಕೋದು ಹೇಗೆ ಅಂತ ನೋಡೋದಾದರೆ ನೀವು www.sbi.co.in ಮೊದಲು ವೆಬ್ಸೈಟನ್ನು ಓಪನ್ ಮಾಡಿಕೊಂಡು ಅದರಲ್ಲಿ ಕ್ಯಾರಿಯರ್ಸು ಅಥವಾ ನೇಮಕಾತಿ ಈ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ನೀವು ಆ್ಯಸ್ ಯೂಶುವಲ್ ಗೊತ್ತಿರುತ್ತೆ ನಿಮಗೆ, ಎಲ್ಲ ಅಪ್ಲಿಕೇಶನ್ ಹಾಕಿರೋ ಅಂತಾರೆ ಈ ವಿಡಿಯೋ ನೋಡ್ತಿದ್ದೀರಾ ಅಂತ ಭಾವಿಸ್ತೀನಿ. ಅಥವಾ ಹೊಸಬ್ರು ಏನಾದರೂ ನೋಡೋದಾಗಿದ್ದರೆ ತಿಳ್ಕೊಳ್ಳಿ, ತುಂಬ ಮುಖ್ಯ ಆಗುತ್ತೆ. ನೀವು ಯಾವುದೇ ಸರ್ಕಾರಿ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಆ ವೆಬ್ಸೈಟಿಗೆ, ಆ ಪೋರ್ಟಲಿಗೆ ಫಸ್ಟು ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ನಿಮ್ಮದು ಮೇಲ್ ID, ಫಸ್ಟ್ ನೇಮು, ಲಾಸ್ಟ್ ನೇಮು, ನಿಮ್ಮ ಮೊಬೈಲ್ ನಂಬರ್ ಹಾಕಿ OTP ಮುಖಾಂತರ ಫಸ್ಟು ನೀವು ರಿಜಿಸ್ಟರ್ ಆಗಬೇಕಾಗುತ್ತೆ. ರಿಜಿಸ್ಟರ್ ಆದ ನಂತರ ನಿಮಗೆ ಒಂದು ಪಾಸ್ವರ್ಡು ID ಅಂದರೆ ನಿಮ್ಮ ಆ್ಯಸ್ ಯೂಶುವಲ್ ಮೊಬೈಲ್ ನಂಬರು ಅಥವಾ ಇಮೇಲ್ ಐಡಿನೇ ರಿಜಿಸ್ಟರ್ ನಂಬರ್ ಆಗಿರುತ್ತೆ. ಒಂದು ಪಾಸ್ವರ್ಡ್ ಕ್ರಿಯೇಟ್ ಆಗುತ್ತೆ. ಅದ್ರ ಮುಖಾಂತರ ನೀವು ನೆಕ್ಸ್ಟು ಲಾಗಿನ್ ಆಗಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಆ ಅಪ್ಲಿಕೇಶನ್ ಫಾರ್ಮಲ್ಲಿ ಎಲ್ಲ ಡಾಕ್ಯುಮೆಂಟ್ಗಳ ವಿವರಗಳನ್ನು, ನಿಮ್ಮ ಎಜುಕೇಷನ್ ಡೀಟೇಲ್ಸು, ಕ್ವಾಲಿಫಿಕೇಷನ್ ಡೀಟೇಲ್ಸು, ಹಾಗೆ ಎಕ್ಸ್ಪೀರಿಯನ್ಸು, ಫ್ರೆಷರಾ, ಎಕ್ಸ್ಪೀರಿಯನ್ಸಾ ಅಥವಾ ನೀವು ಕ್ಯಾಟಗರಿ ವೈಸು ಯಾವ ಕ್ಯಾಟಗರಿ, ಪ್ರತಿಯೊಂದು ಡೀಟೇಲ್ಸು, ಇನ್ಕಮ್ಮು, ಎಲ್ಲ ಡೀಟೇಲ್ಸ್ನೂ ಕೂಡ ವಿತ್ SLC ಮಾರ್ಕ್ಸ್ ಕಾರ್ಡ್ ಜೊತೆಗೆ ಎಲ್ಲ ಡೀಟೇಲ್ಸ್ನೂ ಆನ್ಲೈನಲ್ಲಿ ಫಿಲ್ ಮಾಡಿ ಅದನ್ನು ಇನ್ನೊಂದು ಸಲ ನೀವು ಪ್ರಿವ್ಯೂ ಮಾಡಿಕೊಂಡು ನೋಡಿಕೊಂಡು ನಂತರ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಫೀಸನ್ನು ಪೇಮೆಂಟ್ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ. ಮೇನ್ ಇಂಪಾರ್ಟೆಂಟ್ ಇದು ಅಪ್ಲಿಕೇಶನ್ ಹಾಕೋದ್ರ ಬಗ್ಗೆ ಗೊತ್ತಾಯಿತು. ಎಲ್ಲಿ ಅಪ್ಲಿಕೇಶನ್ ಹಾಕೋದು ಅಂತ ನೋಡೋದಾದರೆ ನಿಮಗೆ ಲಿಂಕ್ ಬೇಕಾಗುತ್ತೆ. ಈ ಲಿಂಕು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಇರುತ್ತೆ. ಇಲ್ಲ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ, ಶಿಲ್ಪಾ ಕಂಪ್ಯೂಟರ್ಸ್ ಅಂತೇಳಿ. ಈ ಒಂದು ಗ್ರೂಪಿಗೆ ನೀವು ಜಾಯಿನ್ ಆದರೆ ನಿಮಗೆ ಅಧಿಕೃತವಾಗಿರ್ತಕ್ಕಂಥ PDF ಮತ್ತು ನೀವು ಡೈರೆಕ್ಟಾಗಿ ಆನ್ಲೈನ್ ಅಪ್ಲಿಕೇಶನ್ ಹಾಕಕ್ಕೆ ಬೇಕಾಗಿರ್ತಕ್ಕಂಥ ಡೈರೆಕ್ಟು ಲಿಂಕು ಕೂಡ ಅದರಲ್ಲಿ ಕೊಟ್ಟಿರ್ತೀವಿ. ನೀವು ಅದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ಸಾಕು, ಡೈರೆಕ್ಟು ಲಾಗಿನ್ ಪೇಜ್ಗೆ ಹೋಗ್ತೀರಿ. ನೀವು ಅಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಇನ್ನು ಡಾಕ್ಯುಮೆಂಟ್ ನೋಡೋದಾದರೆ SSLC ಮಾರ್ಕ್ಸ್ ಕಾರ್ಡ್ ಕೂಡ ಬೇಕಾಗುತ್ತೆ. ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ವಿತ್ ವೈಟ್ ಬ್ಯಾಕ್ಗ್ರೌಂಡು, ರೀಸೆಂಟ್ ಇರ್ತಕ್ಕಂಥ ಪಾಸ್ಪೋರ್ಟ್ ಸೈಜು ವಿತ್ ಕ್ಯಾಂಡಿಡೇಟ್ ಸಿಗ್ನೇಚರ್ ಬೇಕಾಗುತ್ತೆ. ಅದು ಬ್ಲಾಕ್ ಲೆಟರ್ಸಲ್ಲೇ ಇರಬೇಕು ಸಿಗ್ನೇಚರು, ವೈಟ್ ಪೇಪರ್ ಮೇಲೆ. ಇದೊಂದು ಇಂಪಾರ್ಟೆಂಟು. ಅದನ್ನು ಅಧಿಸೂಚನೆಯಲ್ಲಿ ಕೂಡ ಕೊಟ್ಟಿದ್ದಾರೆ ನೋಟಿಫಿಕೇಷನಲ್ಲಿ. ನೀವು ಆ ನೋಟಿಫಿಕೇಷನ್ PDF ಕೂಡ ಇರುತ್ತೆ ಟೆಲಿಗ್ರಾಮ್ ಗ್ರೂಪಲ್ಲಿ. ನಾವು ಅದಕ್ಕೇ ಹೇಳೋದು ಲಾಸ್ಟ್ವರೆಗೂ ವಿಡಿಯೋ ನೋಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ ಪ್ರತಿಯೊಂದು ಡೀಟೇಲ್ಸು, ಕೆಲವು ಇಂಪಾರ್ಟೆಂಟ್ ಮಾಹಿತಿಗಳು ಲಾಸ್ಟಲ್ಲಿ ಸಿಗುತ್ತೆ ನಿಮಗೆ. ಕೆಲವ್ರು ಏನು ಮಾಡ್ತಾರೆ, ಫಸ್ಟು ವಿಡಿಯೋನ ಒಂದು 10 ಸೆಕೆಂಡ್ 20 ಸೆಕೆಂಡು ಅಥವಾ 1 ನಿಮಿಷ ಅರ್ಧ ನಿಮಿಷ ನೋಡಿಬಿಡ್ತಾರೆ. ಆಮೇಲೆ ಫೋನ್ ಮಾಡ್ತಾರೆ, ಸರ್ ನಾವು ಹಾಕ್ಬೋದಾ ಹಂಗೆ ಹಿಂಗೆ ಅಂತ. ಆ ಥರ ಎಲ್ಲ ಆಗೋದಿಲ್ಲ. ಅದಕ್ಕೆ ನಾವೇನು ಹೇಳ್ತೀವಿ ಅಂದರೆ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಅದಕ್ಕೆ ಹೇಳೋದು ಸ್ನೇಹಿತರೆ. ಪ್ರತಿಯೊಬ್ಬರು ಕೂಡ ಫೋನ್ ಮಾಡಿ ಕೇಳಿದ್ರೆ ನಾವು ಒಬ್ಬೊಬ್ಬರಿಗೆ ಇಂಡಿವಿಜುವಲ್ ಆಗಿ ನಾವು ವಿಚಾರವನ್ನು ತಿಳಿಸ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಗ್ರೂಪಲ್ಲಿ ಶೇರ್ ಮಾಡಿರ್ತೀವಿ, ಅದ್ರ ಪ್ರಕಾರ ನೀವು ನೋಡ್ಕೋಬೇಕಾಗತ್ತೆ. ಕೊನೆವರೆಗೂ ನೋಡಿದ್ರೆ ನಿಮಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಸಿಗುತ್ತೆ. ಹಾಗಾಗಿ ನಾವು ಕೊನೆವರೆಗೂ ನೋಡಿ ಅಂತ ಹೇಳ್ತೀವಿ. ಇದರ ಲಿಂಕು ಕೂಡ ನಾವು ಟೆಲಿಗ್ರಾಮ್ ಗ್ರೂಪಲ್ಲಿದೆ, ಪ್ಲಸ್ಸು ನಮ್ಮ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ, ಅಲ್ಲಿಂದ ನೇರವಾಗಿ ಲಿಂಕ್ ವಿಚಾರಿಸಿ. ಇನ್ನೂ ಮೋಸ್ಟ್ ಇಂಪಾರ್ಟೆಂಟಾಗಿ ಏನಾದರೂ ಸ್ವಲ್ಪ ಮಾಹಿತಿ ಬೇಕು ಅಂದರೆ ನಾವು ಕಮೆಂಟ್ ಮಾಡೋರಿ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀನಿ ಸ್ನೇಹಿತರೆ. ಇಷ್ಟೊತ್ತವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನಮಸ್ಕಾರ.